ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಏನ್ ಜನ ಗುರು ಏನು ಛಟ್ ಪೂಜಾ ಅಂತೆ ಅಂತ ನನ್ಗೆ ಕನ್ಫ್ಯೂಸ್ ಆಗೋಯ್ತು. ಸಕರ ಒಬ್ಬ ಬೆಂಗಳೂರು ಹುಡುಗ ಬಂದ ಅಂತ ಅವ್ರು. ನಮಸ್ಕಾರ ಎಲ್ಲರಿಗೂ. ಟೈಮ್ ನೋಡ್ತಾ ಇದೀರಲ್ಲ, ಈಗ ಬಂದು 3:15 ಬೆಳಗ್ಗೆ. ಇಷ್ಟೊತ್ತಲ್ಲಿ ಎಲ್ಗ್ ಹೋಗ್ತಿದೀನಿ ಅಂತ ನೋಡ್ತಾ ಇದ್ದೀರಾ? ಆಕ್ಚುಲಿ ನನ್ನ ಫ್ರೆಂಡು, ಅಂದ್ರೆ ನಾನ್ ಕೆಲಸ ಮಾಡೋ ಜಾಗದಲ್ಲಿ ಪರಿಚಯ ಆದವರು. ಆಕ್ಚುಲಿ ಅವರು ತುಂಬಾನೇ ಪಾಪ ಹಾರ್ಡ್ ವರ್ಕ್ ಮಾಡ್ತಾರೆ. ತುಂಬಾನೇ ಅವ್ರು ಇರುವಂತ ರೂಮ್ ತೋರಿಸ್ತೀನಿ ನೋಡಿ ನೀವು ಹೇಗಿದೆ ಅಂತ. ಆಕ್ಚುಲಿ ನನ್ಗಂತೂ ಒಂದ್ಸರಿ ಫ್ರೆಂಡ್ ಅಂತ ಡಿಸೈಡ್ ಆದ್ಮೇಲೆ ಅವನು ಬಡವ ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಅವನ ಹತ್ರ ಏನಿದೆಯೋ ಇಲ್ವೋ ನನಗ್ ಬೇಕಾಗಿಲ್ಲ. ನನಗೊಂದ್ಸರಿ ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಷ್ಟೇ. ಅವನು ಬಿಹಾರದವರಾಗಿರೋದ್ರಿಂದ ಅವ್ರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಡ್ಬೇಕಾಗಿತ್ತು. ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ 3 ಗಂಟೆಗೆ ಎದ್ದು 3:15ಗೆ ರೆಡಿಯಾಗಿ ಅಲ್ಲಿಂದ ಬಿಟ್ಟೆ. ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ತುಂಬಾ ದಿನ ಆಗಿತ್ತು ನಾನು ನೋಡಿ. ಒಂದ್ ಟೈಮ್ ಅಲ್ಲಿ ಓಡಾಡ್ತಿದ್ದೆ ಹಾಸ್ಟೆಲ್ ಅಲ್ಲಿ ಮೈಸೂರಲ್ಲಿ ಇರ್ಬೇಕಾದ್ರೆ. ಆದ್ರೆ ಇವಾಗೆಲ್ಲ ರೈಲ್ ಅಲ್ಲಿ ಓಡೋ ಅಷ್ಟು ಇಲ್ಲ, ಎಲ್ಲಿಗೂ ಹೋಗಲ್ಲ. ಓಕೆ, ರೈಲ್ವೆ ಸ್ಟೇಷನ್ ಹೋದ್ ನೋಡ್ತೀನಿ ಏನ್ ಜನ ಗುರು. ಏನು ಅಂತ ರೀಸನ್ ಕೇಳಿದ್ರೆ ಛಟ್ ಪೂಜಾ ಅಂತೆ. ಅವ್ರ ಕಡೆ ಫೇಮಸ್ ತುಂಬಾ ದೊಡ್ಡದಾಗಿ ಒಂದು ನದಿಯಲ್ಲಿ ಅವ್ರು ಏನೇನೋ ಅವರು ಆಚರಣೆ ಮಾಡ್ತಾರೆ. ಸಿಕ್ಕಾಪಟ್ಟೆ ದೊಡ್ಡದು ಛಟ್ ಪೂಜಾ ಅಂತೆ. ಇಷ್ಟು ಜನ ಬರ್ತಾರೆ. ಆದ್ರೂನು ನನಗಂತೂ ಕ್ಯೂ ಒಂದು ಅರ್ಧ ಕಿಲೋಮೀಟರ್ ಗಂಟ ಇತ್ತು. ಇವ್ರು ಯಾವಾಗ ಟಿಕೆಟ್ ತಗೊಂಡು ಇವ್ರು ಹೋಗೋದು ಯಾವಾಗ ಅಂತ ನನ್ಗೆ ಕನ್ಫ್ಯೂಸ್ ಆಗೋಯ್ತು. ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಬಿಟ್ಟು ಅವ್ರಿಗೆ ಬಾಯ್ ಮತ್ತೆ ಸಿಗೋಣ ಮತ್ತೆ ಬನ್ನಿ ಅಂತ ಹೇಳಿದ್ವಿ. ಅಲ್ಲಿಂದ ಕಳ್ಸ್ಕೊಟ್ವಿ. ಆದ್ರೆ ಅವ್ರಿಗಾಗಿದ್ ಖುಷಿ ಅವ್ರ ಮುಖದಲ್ಲಿ ಬಂದಿದ್ದಂತೂ ನನಗಂತೂ ತುಂಬಾನೇ ಖುಷಿ ಆಗೋಯ್ತು. ಯಾಕಂತ ಹೇಳಿದ್ರೆ ಅಷ್ಟೊತ್ತಲ್ಲಿ ನಮಗೋಸ್ಕರ ಒಬ್ಬ ಬೆಂಗಳೂರು ಹುಡುಗ ಬಂದ ಅಂತ ಅವ್ರ ಮನ್ಸಲ್ಲಿ ಅವ್ರ ಮುಖದಲ್ಲಿ ಕಾಣಿಸಂತ ಖುಷಿ ನನಗೆ ಇನ್ನೂ ತುಂಬಾನೇ ಖುಷಿ ಕೊಟ್ಬಿಡ್ತು. ಓಕೆ, ಮತ್ತೆ ಸಿಗೋಣ. ಬಾಯ್.